ಹಲೋ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್. ಆ್ಯಸ್ ಅ ವರ್ಕಿಂಗ್ ವುಮೆನ್ ನನ್ನ ಈ ದಿನದ ಸಂಜೆ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ 14 ನಿಮಿಷ ಇರುತ್ತೆ. ಸೊ ಈ ಸಮಯದಲ್ಲಿ ನೀವು ಮನೇಲಿ ಏನಾದರೂ ಕೆಲಸ ಮಾಡ್ಕೋತಾ ಅಥವಾ ವಾಕಿಂಗ್ ಮಾಡ್ತಾ ನೋಡಿ. ಯಾಕೆ ಅಂದರೆ ನಿಮ್ಮ ಸಮಯ ನನಗೋಸ್ಕರ ವೇಸ್ಟ್ ಆಗೋದು ಬೇಡ ಅಂತ ಅಷ್ಟೆ. ಡ್ಯೂಟಿ ಮುಗಿಸಿ ಮನೆಗೆ ಸಂಜೆ 5 to 5:30 ಒಳಗಡೆ ಮನೆಗೆ ಬರ್ತೀನಿ. ಬಂದು ಫ್ರೆಶ್ ಅಪ್ ಆಗಿ ಮೊದಲು ನಾನು ಹೊರಗಡೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಯಾಕೆ ಅಂದರೆ ಹೊರಗಡೆ ಕೆಲಸನೆಲ್ಲ ಮುಗಿಸಿ ಹೊರಗಡೆ ಕೆಲಸನೆಲ್ಲ ಮುಗಿಸಿ ಮನೆ ಒಳಗಡೆ ಹೋದ್ಮೇಲೆ ಮನೆ ಒಳಗಡೆ ಎಷ್ಟು ಕೆಲಸ ಇರುತ್ತೆ ಅಂದರೆ ಮಾಡ್ತಾ ಮಾಡ್ತಾ ರಾತ್ರಿ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ. ನಾನು ನಮ್ಮ ಮನೆ ಮುಂದೆ ಒಂದು ಪುಟ್ಟದಾಗಿ ಒಂದು ಲಾನ್ ಕೂಡ ಇದೆ. ಅದ್ರ ಜೊತೆಗೆ ನಾನು ಡೋರ್ ಹತ್ರ ಎಲ್ಲ ಸ್ವಲ್ಪ ಕೆಲವೊಂದು ಪಾಟ್ಗಳಲ್ಲಿ ಕೆಲವೊಂದು ಗಿಡಗಳನ್ನು ಕಡಿಮೆ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಮೇಂಟೆನೆನ್ಸ್ ತುಂಬ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸಂಜೆ ಟೈಮಲ್ಲೇ ನಾನು ಎಲ್ಲ ಗಿಡಗಳಿಗೂ ಕೂಡ ನೀರನ್ನು ಹಾಕ್ಬಿಡ್ತೀನಿ. ಈಗ ಬೇರೆ ತುಂಬಾ ಬಿಸಿಲಿದೆ. ಸಂಜೆ ಟೈಮ್ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಮತ್ತು ಬೆಳಗ್ಗೆ ಗಿಡಕ್ಕೆ ಟೈಮ್ ಬೇರೆ ಆಗೋಗ್ಬಿಟ್ಟಿರುತ್ತೆ, ಡ್ಯೂಟಿಗೆ ಟೈಮ್ ಆಗ್ತಿರುತ್ತೆ ಅನ್ನೋ ಉದ್ದೇಶದಿಂದ ಸಂಜೆಗೆ ಈ ಕೆಲಸಗಳನ್ನು ಮುಗಿಸ್ಕೊಂಡ್ರೆ ಬೆಳಗ್ಗೆ ನಮಗೆ ತುಂಬಾ ಸಮಯ ಸೇವ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನೇನು ಮಾಡ್ತೀನಿ, ಸಂಜೆ ಈ ಕೆಲಸಗಳನ್ನು ಮಾಡ್ಕೋತೀನಿ. ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಬಂದಿದ್ದ ತಕ್ಷಣ ಮಕ್ಕಳು ಅಮ್ಮ ಏನಾದರೂ ತಿನ್ನೋಕೆ ಕೊಡು ಸ್ನ್ಯಾಕ್ಸ್ ಅಂತ ಕೇಳಿದ್ರು. ಸೊ ಮನೇಲಿ ಸ್ವೀಟ್ ಕಾರ್ನ್ ಇತ್ತು. ಸ್ವೀಟ್ ಕಾರ್ನ್ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಸ್ವೀಟ್ ಕಾರ್ನನ್ನು ಮಾಡ್ತೀನಿ. ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತೀನಿ. ಸೊ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಸ್ವೀಟ್ ಕಾರ್ನ್ಗೆ ಸ್ವಲ್ಪ ಸಾಲ್ಟನ್ನು ಬೇಯಿಸ್ಕೊತಿದ್ದೀನಿ. ಬೇಯಿಸ್ಕೊಂಡು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡ್ತೀನಿ. ತುಪ್ಪದಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವೀಟ್ ಕಾರ್ನು ನಮಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ. ಹಾಗಾಗಿ ನನ್ನ ಮಗಳಿಗಂತೂ ಕಾರ್ನ್ ಅಂದರೆ ತುಂಬಾ ಇಷ್ಟ. ಅಮ್ಮ ಜೋಳ ಕೊಡು ಅಂತ ಕೇಳ್ತಾನೆ ಇರ್ತಾಳೆ. ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ. ಜೊತೆಗೆ ನಮ್ಮ ಮನೆಯವ್ರಿಗೂ ನನಗೂ ಎಲ್ರಿಗೂ. ಯಾಕೆಂದರೆ ಈ ಸ್ವೀಟ್ ಕಾರ್ನ ನೀವು ಹೇಗೆ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ಬೇಯಿಸ್ಕೊಂಡು ತಿಂದರೂ ಸಾಕು, ಎಷ್ಟು ಬೇಕಾದ್ರೂ ತಿನ್ಬೋದು, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ವರ್ಕಿಂಗ್ ವುಮೆನ್ಸ್ಗೆ ಎಲ್ರಿಗೂ ಹೀಗೆ ಅಂತ ಅನ್ಕೋತೀನಿ. ಮನೇಲೂ ಸಾವಿರಾರು ಕೆಲಸಗಳಿರುತ್ತೆ, ಹೊರಗಡೆನೂ ಟೆನ್ಷನ್ ಕೆಲಸಗಳಿರುತ್ತೆ. ಈ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ನಮ್ಮ ಬಗ್ಗೆನೂ ನಾವು ಕೇರ್ ಮಾಡ್ತಾ ಇರೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಅದರಲ್ಲೂ ನಾವು 35+ ಆಗಿದೆ ಏಜ್ ಅಂದರೆ ಆಟೋಮೆಟಿಕ್ಕಾಗಿ ಫ್ರೀಯಾಗಿ ಕೆಲವೊಂದಷ್ಟು ಕಾಯಿಲೆಗಳು ಬರೋದಕ್ಕೂ ಕೂಡ ಶುರುವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸೆಲ್ಫ್ ಕೇರ್ ಕೂಡ ಮಾಡ್ಕೋಬೇಕಾಗುತ್ತೆ, ನಮ್ಮ ಆರೋಗ್ಯನೂ ಕೂಡ ಕಾಪಾಡ್ಕೋಬೇಕಾಗುತ್ತೆ. ನಾವು ತಿನ್ನುವಂಥ ಫುಡ್ ಹೆಚ್ಚು ಪ್ರೋಟೀನ್ ಇರುವ ನೋಡ್ಕೋಬೇಕಾಗುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಹಣ ಇಲ್ಲ ಅಂದರೆ ಯಾರ ಹತ್ರ ಆದರೂ ಕೇಳಿ ನಾವು ಸಾಲ ಇಸ್ಕೋಬೋದು. ಬಟ್ಟೆ ಇಲ್ಲ ಅಂದರೂ ಯಾರ ಹತ್ರ ಆದರೂ ಕೇಳಿ ನಾವು ಇಸ್ಕೋಬೋದು. ಅಥವಾ ನಮಗೇನಾದ್ರು ತಿಂಡಿ ತಿನಿಸು ಏನೇ ವಸ್ತುಗಳು ನಮಗೆ ಅವಶ್ಯಕತೆ ಇದೆ ಅಂದರೂ ಮನೆಯವ್ರ ಹತ್ರ ಆಗಲಿ, ಫ್ರೆಂಡ್ಸ್ ಹತ್ರ ಆಗಲಿ, ನಮ್ಮ ಸುತ್ತಮುತ್ತ ಅಕ್ಕಪಕ್ಕದವ್ರ ಹತ್ರ ಕೇಳಿ ನಾವು ಇಸ್ಕೋಬೋದು. ಅದೇ ನಮ್ಮ ಆರೋಗ್ಯ ಏನಾದರೂ ಹಾಳಾಯಿತು ಅಂತಂದರೆ ಯಾರ ಹತ್ರನೂ ನಾವು ಅದನ್ನು ಸಾಲ ಇಸ್ಕೊಳ್ಳೋಕ್ಕೂ ಆಗಲ್ಲ, ಯಾರು ನಮಗದನ್ನು ಕೊಡೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರಲ್ಲ, ಹಾಗೆ ನಾವು ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೇಬೇಕಾಗುತ್ತೆ. ಅದರಲ್ಲೂ ನಾವೀಗ ಈಗಿನ ಕಾಲದಲ್ಲಿ ಎಲ್ಲ ಫ್ಯಾಮಿಲೀಸು ಚಿಕ್ಕ ಫ್ಯಾಮಿಲೀಸ್ ಆಗಿಬಿಟ್ಟಿದೆ. ಮೊದಲಂದರೆ ಅವಿಭಕ್ತ ಕುಟುಂಬಗಳಿತ್ತು. ಒಬ್ಬರು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಾ ಇದ್ದರು. ಜೊತೆಗೆ ಒಬ್ಬರು ನೋಡ್ಕೋತಾ ಇದ್ರು. ಜವಾಬ್ದಾರಿಗಳು ಎಲ್ಲರ ಮೇಲೂ ಇರ್ತಾ ಇತ್ತು. ಆದರೆ ಇವಾಗಿರೋ ಸಣ್ಣ ಕುಟುಂಬಗಳಲ್ಲಿ ನಮಗೇನಾದರೂ ಒಂದು ವೇಳೆ ಹುಷಾರಿಲ್ಲ ಅಂದರೂ ಎಲ್ಲ ಕೆಲಸಗಳನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಹೊರಗಡೆ ಡ್ಯೂಟಿನೂ ಮಾಡ್ಕೋಬೇಕು, ಮನೇಲಿರೋ ಎಲ್ಲ ಕೆಲಸಗಳನ್ನು ಕೂಡ ನಿಭಾಯಿಸ್ಕೊಳ್ಳೇಬೇಕಾಗುತ್ತೆ. ಈಗ ನಾನು ಬಾಣಲಿಗೆ ತುಪ್ಪನ ಹಾಕಿ ತುಪ್ಪದಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಕೆಂಪಗೆ ಆಗೋವರೆಗೂ ಬಾಡಿಸ್ಕೋಬೇಕು. ತುಪ್ಪದಲ್ಲೇ ಬಾಡಿಸ್ಕೊಂಡ್ರೆ ಆ ಘಮ ಬರುತ್ತಲ್ಲ, ಅದು ನಿಜಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಬಾಡಿಸ್ಕೊಂಡು ಆಮೇಲೆ ಅದಕ್ಕೆ ಮೆಣಸಿನ್ಕಾಯಿನ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಇದು ತುಂಬಾ ಸಿಂಪಲ್ಲಾಗಿರುತ್ತೆ. ಯಾವುದೇ ಸ್ಪೈಸಸನ್ನು ನಾನಿಲ್ಲಿ ಬಳಸಲ್ಲ. ಕೆಲವೊಂದು ಸಲ ಚಿಲ್ಲಿ ಫ್ಲೇಕ್ಸನ್ನು ಕೂಡ ಹಾಕಿ ಮಾಡ್ತೀನಿ, ಕೆಲವೊಂದು ಸಲ ಪೆಪ್ಪರ್ ಹಾಕಿ ಮಾಡ್ತೀನಿ, ಕೆಲವೊಂದು ಸಲ
ಖಾರದ ಪುಡಿನ ಹಾಕಿ ನಾನು ಈ ಒಂದು ಸ್ವೀಟ್ ಕಾರ್ನನ್ನು ಮಾಡ್ತೀನಿ. ಒಂದೊಂದು ಸಲ ಮಾಡಿದಾಗಲೂ ಅದು ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ. ಸೊ ಈ ಸಲ ನಾನು ಯಾವುದೇ ಸ್ಪೈಸಸನ್ನು ಬಳಸದೆ ಬರೀ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿ ಈ ಒಂದು ಸ್ವೀಟ್ ಕಾರ್ನ್ ರೆಸಿಪಿನ ಮಾಡ್ತಾಯಿದ್ದೀನಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನನ್ನ ಮಗ ತುಂಬಾ ಇಷ್ಟಪಟ್ಟು ಕೂಡ ತಿಂದ ಇದನ್ನು. ಈಗ ನೋಡಿ ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ತುಂಬ ನೀಟಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. ಸೊ ಸ್ವಲ್ಪ ಘಾಟ್ ಆಗಿಬಿಡ್ತು ನನಗೆ, ಅದಕ್ಕೆ ನಾನು ಚಿಮ್ನಿ ಆನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಈಗ ಚಿಮ್ನಿನ ಕೂಡ ಆನ್ ಮಾಡಿಕೊಂಡೆ. ಸೊ ಒಗ್ಗರಣೆ ಆದಮೇಲೆ ಅದಕ್ಕೆ ಮತ್ತು ನಾನು ಸ್ವೀಟ್ ಕಾರ್ನನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಸ್ವೀಟ್ ಕಾರ್ನನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ದಿರೇ ಹಾಗೆ ತೆಗೆದಿದ್ದೆ. ಯಾಕೆಂದರೆ ನನ್ನ ಮಗಳಿಗೋಸ್ಕರ ಅವಳಿಗೆ ಸ್ವಲ್ಪ ಖಾರ ಅನಿಸ್ಬಿಟ್ರೆ ಮತ್ತೆ ತಿನ್ನಲ್ಲ ಪಾಪ ಅಂತ ಸ್ವಲ್ಪ ಹಾಗೆ ತೆಗೆದಿದ್ದೆ ಒಗ್ಗರಣೆ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ. ಸೊ ಈಗ ನೋಡಿ ಸ್ವೀಟ್ ಕಾರ್ನು ತಿನ್ನೋದಕ್ಕೆ ರೆಡಿಯಾಗಿ. ಇಷ್ಟ ತುಂಬಾ ಸಿಂಪಲ್ಲು, ಜೊತೆಗೆ ಹೆಲ್ದಿ. ಸೊ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ಮಗ ಕೇಳ್ದ, ಮಗನಿಗೆ ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡೋಣ ಅವನು ತಿಂದ್ಬಿಟ್ಟು ಹೇಗಿರುತ್ತೆ ಅವನ ರಿಯಾಕ್ಷನ್ ಅಂತೇಳ್ಬಿಟ್ಟು. ಆಯ್ತಾ ಅಮ್ಮ ಅಂತ ಒಂದೇ ಸಮ ಕೇಳ್ತಾನೇ ಇದ್ದ. ಸೊ ರೆಡಿ ಆಯಿತು ಬಾಪ ಅಂತ ಕರೆದೆ. ಬರ್ತಾಯಿದ್ದಾನೆ ಅವನು ಇವಾಗ. ನೋಡೋಣ ಅವನು ಹೇಗೆ ಇದನ್ನು ತಿಂದು ಹೇಳ್ತಾನೆ ಅಂತ. ಏಕೆಂದರೆ ಈ ಥರ ನಾನು ಫಸ್ಟ್ ಟೈಮ್ ಮಾಡಿದ್ದು. ಯಾವಾಗಲೂ ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರು ಅದೆಲ್ಲ ಚಾಟ್ ಮಸಾಲ ಹಾಕಿ ಮಾಡ್ತಾಯಿದ್ದೆ. ಈ ಸಲ ಸುಮ್ಮನೆ ಒಗ್ಗರಣೆ ಮಾಡಿದೆ. ಅವನಿಗೆ ತುಂಬಾ ಇಷ್ಟ ಆಯಿತು. ಎಸ್, ಈಗ ಮತ್ತೆ ನನ್ನ ನೆಕ್ಸ್ಟ್ ಟಾಸ್ಕ್ ಸ್ಟಾರ್ಟ್ ಆಗಿಬಿಡ್ತು. ಮೋಸ್ಟ್ಲಿ ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಹೀಗೇನಾ ಅಥವಾ ನಮ್ಮ ಮನೇಲಿ ಮಾತ್ರ ಹೀಗೇನಾ ಅಂತ ಗೊತ್ತಿಲ್ಲ. ಈ ಸಿಂಕ್ ಹಾಕುವಾಗ ಅದು ಯಾವ ಗಳಿಗೆನಲ್ಲಿ ಸಿಂಕ್ ಹಾಕ್ತಾರೋ ಗೊತ್ತಿಲ್ಲ. ಎಷ್ಟು ತೊಳಿತಾ ಇದ್ದರೂ ಸಿಂಕ್ ತುಂಬ ಪಾತ್ರೆಗಳು ಬರ್ತಾನೇ ಇರುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ತಿಂದಿರೋ ಎಲ್ಲ ಪಾತ್ರೆಗಳು ಕೂಡ ಸಿಂಕ್ ತುಂಬೋಗ್ಬಿಟ್ಟಿತ್ತು. ಸೊ ಈಗ ನಾನು ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಿದ್ದೀನಿ ಫಸ್ಟ್. ಯಾಕೆಂದರೆ ಆ ಸಿಂಕ್ ಖಾಲಿ ಮಾಡಿಬಿಟ್ರೆ ಅರ್ಧ ಕೆಲಸ ಮುಗ್ದಾಗೆ. ಮನೆಗಳಲ್ಲಿ ಈ ಪಾತ್ರೆ ಮತ್ತು ಬಟ್ಟೆ ಎಷ್ಟು ತೊಳೆದ್ರೂ ಎಷ್ಟು ಹೊಗೆದ್ರೂ ರಾಶಿ ಬೀಳ್ತಾನೇ ಇರುತ್ತೆ. ಎಷ್ಟಂತ ಮಾಡೋದು. ಇಂತು ಪಾತ್ರೆಗಳನ್ನೆಲ್ಲ ಎಷ್ಟು ತೊಳೆದು ಕ್ಲೀನ್ ಮಾಡಿ ಎಲ್ಲ ಸಿಂಕಲ್ಲಿ ಒಂದೂ ಇರಬಾರ್ದಪ್ಪ ಅಂದ್ಕೊಂಡು ಹೋಗ್ತೀನಿ. ಮತ್ತೆ ಬರೋಷಲ್ಲಿ ಅದರಲ್ಲಿ ಒಂದೋ ಎರಡೋ ಪಾತ್ರೆಗಳು ಕೂತ್ಕೊಂಡು ನನ್ನ ಕರಿತಾ ಇರುತ್ತೆ, ಬಾ ತುಳಿ ಅಂತ. ಹಾಗೆ ಎಲ್ಲರ ಮನೇಲೂ ಹೀಗೆ ಅನಿಸುತ್ತೆ ಮೋಸ್ಟ್ಲಿ. ಯಾವಾಗಲೂ ಹಾಗೆ ಕ್ಲೀನ್ ಮಾಡ್ತೀನಿ ಮತ್ತು ಸಿಂಕ್ ತುಂಬಿಟ್ಟಿರುತ್ತೆ ಪಾತ್ರೆಗಳು. ಸೊ ಪಾತ್ರೆಗಳನ್ನೆಲ್ಲ ತೊಳೆದಿದ್ದಾಯಿತು. ಈಗ ಸಿಂಕನ್ನು ತುಂಬ ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಸಿಂಕ್ ಏನಾದ್ರು ಸ್ವಲ್ಪ ಪಾತ್ರೆದೆಲ್ಲ ಉಳಿದಿರುತ್ತಲ್ಲ ಸೋಪೆಲ್ಲ, ಅದನ್ನೆಲ್ಲ ತೊಳೆದು ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಅಡುಗೆ ಮನೇಲಿ ಒಂದು ರೇಂಜ್ಗೆ ಕ್ಲೀನ್ ಆಗಿಬಿಡುತ್ತೆ. ಸೊ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು. ಪಾತ್ರೆ ತೊಳೆದಿದ ತಕ್ಷಣ ಎಲ್ಲ ಕೆಲಸ ಮುಗೀತು ಅಂತ ನಾವು ಅಂದ್ಕೊಳ್ಳೋಕ್ಕೆ ಆಗಲ್ಲ. ಯಾಕೆಂದರೆ ಮನೆಯಲ್ಲಂತೂ ಹುಡುಕ್ತಾ ಹೋದಂಗೆ ಒಂದೊಂದೇ ಕೆಲಸಗಳು ಊಡ್ತಾ ಹೋಗ್ತಾ ಇರುತ್ತೆ. ನಮ್ಮನ್ನು ಕರಿತಾನೇ ಇರುತ್ತೆ ಕೆಲಸಗಳು. ನನ್ನನ್ನು ಇನ್ನೂ ಬ್ಯಾಲೆನ್ಸ್ ಉಳಿಸಿದ್ಯಾ, ಬಾ ಮಾಡು ಅಂತ ಕರೆದಂಗೆ ಅನ್ನಿಸ್ತಾ ಇರುತ್ತೆ. ಸೊ ಈಗ ಸಿಂಕನ್ನು ಎಲ್ಲನೂ ಕೂಡ ತೊಳೆದಿದ್ದಾಯಿತು. ಈಗ ಮುಗಿತಪ್ಪ ಅಂತ ಅಂದ್ಕೊಳ್ಳೋಂಗಿಲ್ಲ. ಈಗ ನೆಕ್ಸ್ಟ್ ಟಾಸ್ಕು ತುಂಬಾ ಸೆಕೆ ಇರೋದ್ರಿಂದ ಮತ್ತೊಂದು ಸಲ ಮುಖ ತೊಳ್ಕೊಂಬರೋಣ ಅಂತ ಹೋದೆ ನಾನು. ಮುಖ ತೊಳ್ಕೊಂಡು ಬಂದು ಸಂಜೆ ಆಗಿತ್ತು. ಸೊ ದೇವ್ರ ದೀಪನ ಹಚ್ಚಬೇಕು. ನಾನು ಪ್ರತಿ ದಿವಸ ಬೆಳಗ್ಗೆ ದೇವ್ರ ದೀಪನ ಹಚ್ತೀನಿ, ಸಂಜೆನೂ ದೇವ್ರ ದೀಪನ ಹಚ್ತೀನಿ. ಏನೋ ಒಂಥರ ಮನಸ್ಸಿಗೆ ತುಂಬಾ ಸಮಾಧಾನ ಅನಿಸುತ್ತೆ, ಖುಷಿ ಕೊಡುತ್ತೆ ಕೂಡ. ದೇವ್ರ ದೀಪನ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಬೆಳಗ್ಗೆನೂ ಕೂಡ ಮಾಡ್ತಾಯಿರ್ತೀನಿ. ಬಟ್ ಬೆಳಗ್ಗೆ ಏನಾದರೂ ಟೈಮ್ ಆಗಿಬಿಡ್ತು ಡ್ಯೂಟಿಗೆ ಅಂತಂದರೆ ಹರಿಬರಿನಲ್ಲಿ ಒಂದೊಂದು ದಿವಸ ಹಚ್ಚೋಕ್ಕಾಗೋದಿಲ್ಲ. ಆದರೆ ಸಂಜೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ದೇವ್ರ ದೀಪನ ಹಚ್ತೀನಿ. ಸೊ ನಮ್ಮನ್ನೆಲ್ಲ ಕಾಯುವಂಥ ಈ ಭಗವಂತ ನಮಗೆ ಎಲ್ಲ ಕೆಲಸಗಳನ್ನು ನಿಭಾಯಿಸುವಂಥ ಶಕ್ತಿನ ಭಗವಂತನೇ ನಮ್ಮಂಥ ಮಹಿಳೆಯರಿಗೆ ಕೊಡಬೇಕು. ಯಾಕೆ ಅಂದರೆ ಎರಡೂ ಕಡೆ ಕೆಲಸಗಳನ್ನು ನಿಭಾಯಿಸೋದಿದೆಯಲ್ಲ, ಖಂಡಿತವಾಗ್ಲೂ ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯಿಂದಲೂ ಕೂಡ ನಮಗೆ ತುಂಬಾ ಆಯಾಸ ಅನಿಸುತ್ತೆ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ಕೂಡ ಒಂದು ನಿಮಿಷ ಕೂಡ ನಮಗೆ ಫ್ರೀ ಅನಿಸೋದೇ ಇಲ್ಲ. ಎಷ್ಟು ಕೆಲಸಗಳನ್ನು ಪೆಂಡಿಂಗ್ ಇಟ್ಟು ಕೂತ್ಕೊಂಡು ರೆಸ್ಟ್ ಮಾಡ್ಬೋದು, ಆದರೆ ಅದು ಮಾನಸಿಕವಾಗಿ ಖುಷಿ ಖಂಡಿತ ಕೊಡಲ್ಲ. ಅಯ್ಯೋ ಇನ್ನೂ ಅದೊಂದು ಕೆಲಸ ಇದೆ, ಇದೊಂದು ಕೆಲಸ ಇದೆ, ಇದನ್ನು ಎಲ್ಲನೂ ಮುಗಿಸಿ ನಾನು ಕೂತಿದ್ರೆ ಚೆನ್ನಾಗಿರ್ತಾಯಿತ್ತಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಆರೋಗ್ಯನೂ ಬೇಕು, ಶಕ್ತಿನೂ ಬೇಕು, ಮನಸ್ಸಿಗೆ ಖುಷಿನೂ ಬೇಕು. ಸೊ ನಾನು ಈ ಥರ ಏನಾದ್ರು ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ನನಗೆ ಕೆಲಸ ಮಾಡ್ತಾ ಆಯಾಸ ಅಂತ ಅನ್ನಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಹಾಡುಗಳನ್ನು ಇಟ್ಕೋತೀನಿ. ಟಿ ವಿನಲ್ಲಿ ಜೋರಾಗಿ ಸ್ವಲ್ಪ ಸೌಂಡ್ ಕೊಟ್ಕೊಂಡು
ಸಾಂಗ್ಸನ್ನು ಕೇಳ್ತಾ ಕೇಳ್ತಾ ಕೆಲಸಗಳನ್ನು ಮಾಡ್ತಾಯಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನಾನು ಎಷ್ಟೇ ಕೆಲಸಗಳನ್ನು ಮಾಡಿದ್ರೂ ಕೂಡ ನನಗದಷ್ಟು ಆಯಾಸ ಅಂತ ಅನಿಸಲ್ಲ. ಆವಾಗ ಆರಾಮಾಗಿ ಆ ಹಾಡು ಕೇಳ್ತಾ ಅದನ್ನು ಎಂಜಾಯ್ ಮಾಡ್ತಾ ಅದಕ್ಕೊಂದೊಂದು ಸ್ಟೆಪ್ ಆಗ್ತಾ ಅಡುಗೆ ಮನೆಯಲ್ಲಿ ನಮ್ಮ ಮನೆಯವ್ರು ಯಾವಾಗೋ ಆಡಿಸ್ಕೊತಾರೆ, ಯಾವಾಗಲೂ ಡ್ಯಾನ್ಸ್ ಮಾಡ್ಕೊಂಡು ಕೆಲಸ ಮಾಡೋಳು ನೀನು ಒಬ್ಬಳೇ ಅನಿಸುತ್ತೆ ಅಂತ. ಖಂಡಿತ ಅವಾಗ ಏನೋ ಒಂಥರ ಖುಷಿಯಾಗಿ ಕೆಲಸ ಮಾಡಿರೋಂಥ ಫೀಲ್ ಇರುತ್ತೆ ನನಗೆ. ಸೊ ಈಗ ದೇವ್ರ ದೀಪನ ಹಚ್ಚಿದ್ದಾಯಿತು, ಆಗಲೇ ಗಂಟೆ 7 ಆಗಿಬಿಡ್ತು. ಸೊ ಈಗ ಮತ್ತೆ ನೈಟ್ ರೊಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಎಗೇನ್ ಅಡುಗೆ ಮಾಡಬೇಕು. ಅಡುಗೆ ಮನೆಯೆಲ್ಲ ಕ್ಲೀನಾಗಿತ್ತಾ, ಈಗ ಮತ್ತೆ ಅಡುಗೆ ಮಾಡಿದ್ರೆ ಮತ್ತೊಂದು ಸಿಂಕೆಲ್ಲ ಪಾತ್ರೆ ತುಂಬುತ್ತೆ, ಮತ್ತೆ ತೊಳಿ, ಮತ್ತೆ ಇದೇ ಕೆಲಸ ಮಾಮೂಲಿ ನಮ್ಮದು ಎಲ್ಲ ಹೆಣ್ಮಕ್ಳದ್ದು ಇದೇ ಥರ ಇರುತ್ತೆ ಅಂತ ಅನ್ಕೋತೀನಿ. ಸೊ ನಾನು ನೈಟ್ಗೆ ಏನಿಲ್ಲ, ಸಿಂಪಲ್ಲಾಗಿ ಅನ್ನ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೆಯವರು ಈ ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಸಾಂಬಾರು ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತಾರಲ್ಲ, ಆ ಒಂದು ಸೌತೆಕಾಯಿನ ತೊಗೊಂಬಂದಿದ್ರು. ಸೊ ಬಿಸಿಲು ತುಂಬ ಇರೋದ್ರಿಂದ ತಂಪಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ತೊಗೊಂಬಂದಿದ್ರು. ಸೊ ಆ ಸೌತೆಕಾಯಿದು ಸ್ವಲ್ಪ ಸಿಂಪಲ್ಲಾಗಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಈಗ ಅಕ್ಕಿ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ಅನ್ನಕ್ಕೆ. ಅಕ್ಕಿನ ನಾನು ಒಂದು 3-4 ಸಲ ವಾಶ್ ಮಾಡ್ತೀನಿ. ಯಾಕೆ ಅಂದರೆ ಅದು ನೀರು ತಿಳಿ ಆಗೋವರೆಗೂ ನಾನು ತೊಳಿತಾನೇ ಇರ್ತೀನಿ. ತೊಳೆದೇ ಅಕ್ಕಿ ಸೌದೋಗಬೇಕು ಅಂತ ರೇಗಿಸ್ತಾ ಇರ್ತಾರೆ. ಇಲ್ಲ ಅದೇನೋ ಗೊತ್ತಿಲ್ಲ, ಒಟ್ಟಾರೆ ಆ ಥರ ನೀಟಾಗಿ ತೊಳ್ಕೊಂಡ್ರೆ ನನಗೆ ಸಮಾಧಾನ. ಒಂದು 5-6 ಸಲ ಅಂತೂ ತೊಳಿತೀನಿ ಅಕ್ಕಿನ ನಾನು. ತೊಳೆದ್ಬಿಟ್ಟು ಈಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಸೊ ಸಾಂಬಾರು ಸೌತೆಕಾಯಿನ ಬಳಸಿ ನಾನೀಗ ನೈಟ್ ಊಟಕ್ಕೆ ಸಾಂಬಾರನ್ನು ಕೂಡ ಮಾಡ್ತಾಯಿದ್ದೀನಿ. ರಾತ್ರಿ ಹೊತ್ತು ನಾನು ಸ್ವಲ್ಪ ಆದಷ್ಟು ಬೇಗ ಊಟ ಮಾಡ್ತೀನಿ. ಇನ್ನೂ 7 ಗಂಟೆ ಒಳಗಡೆ ಊಟ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪನೇ ಲೇಟ್ ಆಗಿಬಿಡ್ತು, ಯಾಕೆಂದರೆ ಸಂಜೆ ಡ್ಯೂಟಿಯಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಸೊ ಹಂಗಾಗಿ ಎಲ್ಲ ಕೆಲಸಗಳು ಹಂಗೆ ಮತ್ತೆ ಮುಂದಕ್ಕೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ನಾನು ಮಲಗೋಕ್ಕಿಂತ ಮುಂಚೆ 7-7:30 ಒಳಗಡೆ ಊಟ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು. ಅನ್ನಕ್ಕೆ ಇಟ್ಟಿದ್ದು ಆಯಿತು. ಈಗ ಸೌತೆಕಾಯಿನ ವಾಶ್ ಮಾಡ್ಕೊತಾ ಇದ್ದೀನಿ. ಈ ಸೌತೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಕೆಲವೊಂದು ಅಡುಗೆಗಳನ್ನು ಯೂಟ್ಯೂಬಲ್ಲಿ ಕೆಲವೊಬ್ಬರ ವೀಡಿಯೋಸನ್ನು ನೋಡ್ತಾ ಫಾಲೋ ಮಾಡ್ತಾ ನಾನು ಕೆಲವೊಂದು ಅಡುಗೆಗಳನ್ನು ಮಾಡ್ತೀನಿ. ಯಾಕೆಂದರೆ ಯಾವಾಗಲೂ ಒಂದೇ ಥರ ಟೇಸ್ಟ್ ಇದ್ದರೆ ಚೆನ್ನಾಗಿರಲ್ಲ ಅನ್ನೋ ಉದ್ದೇಶದಿಂದ ಫ್ರೆಶ್ಶಾಗಿ ಮಸಾಲೆನ ರುಬ್ಕೊಂಡು ಸೌತೆಕಾಯಿನ ಸ್ವಲ್ಪ ಸಾಲ್ಟ್ ಸೇರಿಸ್ಬಿಟ್ಟು ಸಪ್ರೇಟಾಗಿ ಬೇಯಿಸ್ಕೊಂಡೆ. ಬೇಳೆನ ಒಂದು 2 ವಿಷಲ್ ಕೂಗಿಸ್ಕೊಂಡಿದ್ದೆ, ಅದು ಮತ್ತು ಮಸಾಲೆ ಇದು ಹಾಕಿದ್ದೆ. ಸೊ ನಿಮ್ಗೇನಾದ್ರು ಈ ಸಾಂಬಾರು ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ಮತ್ತೊಂದು ವೀಡಿಯೋದಲ್ಲಿ ಅದರದ ಡೀಟೇಲಾಗಿ ನಾನು ವೀಡಿಯೋನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸಾಂಬಾರಿಗೆ ಒಂದು ಚೆನ್ನಾಗಿ ಒಗ್ಗರಣೆನ ಕೊಟ್ಟೆ. ಸೊ ಘಮ ಅಂತ ಇತ್ತು ಸಾಂಬಾರು. ನನ್ನ ಮಗ ಕೂಡ ಹೇಳ್ತಾ ಇದ್ದಾನೆ, ಏನು ಗಮ್ ಅಂತಿದೆ ಸಾರು ಅಂತ. ಒಂದು ಫ್ರೆಶ್ ಮಸಾಲೆ ಇದೆಯಲ್ಲ, ಅದು ಆ ಥರ ಫ್ಲೇವರನ್ನು ಕೊಡುತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿಮಗೆ ಈ ನನ್ನ ವೀಡಿಯೋದಲ್ಲಿ ಯಾವುದಾದ್ರು ಒಂದು ಚಿಕ್ಕ ಪಾರ್ಟ್ ಇಷ್ಟ ಆಗಿದ್ದರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಹಾಗೂ ನಿಮ್ಮ ಲೈಕ್ಸೇ ನನಗೆ ಮೋಟಿವೇಶನ್. ನೆಕ್ಸ್ಟ್ ವೀಡಿಯೋನ ಮಾಡೋದಕ್ಕೆ ಖಂಡಿತ ನನಗೆ ತುಂಬಾ ಮೋಟಿವ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Thank you.